ರಾಜ್ಯ ಸರ್ಕಾರ ಸುಮ್ಮನೆ ಈ ವಿಚಾರದಲ್ಲಿ ಮೂಗು ತೋರಿಸಿ ಹಾಳು ಮಾಡ್ತಾ ಇದೆ ಪ್ರಕ್ರಿಯೆನಂತ ನಿನ್ನೆ ರಾಮುಲ್ ಅವರು ಸುದ್ದಿಗೋಷ್ಠಿ ಮಾಡಿ ಆರೋಪ ಮಾಡಿದ್ರು. ರಾಮುಲ್ ಮಾಜಿ ಸಚಿವರು ಎಸ್ಕಾಂಸ್ ಅಲ್ಲಿ ರಾಜ್ಯ ಸರ್ಕಾರ ಆಗಿ ನಮ್ಮ ಪಕ್ಷದವರಾಗಿ ಅಲ್ಲಿ ಅನ್ಯಾಯ ಆಗಬಾರ್ದು, ಕರೆಕ್ಟ್ ಆಗಿ ಮಾಡಬೇಕು. ನೋಡಿ, ಈಗ ವೆಸ್ಟ್ ಬೆಂಗಾಲ್ ಆಯ್ತು, ಬಿಹಾರ್ಲಿ ಆಯ್ತು, ಎಲ್ಲ ಡಿಲೀಟ್ ಮಾಡ್ತಾ ಇದ್ರು. ಅದಕ್ಕೆ ಹಗಲನ್ನ ಡಿಲೀಟ್ ಮಾಡಬಾರ್ದು ಅಂತ ನಾವು ಎಚ್ಚರ ವಹಿಸಿದ್ದೀವಿ. ಅದು ನಾವು ಎಚ್ಚರ ವಹಿಸಿದಾಗ ಯಾರು ಅದನ್ನ ಮ್ಯಾನಿಪುಲೇಟ್ ಮಾಡ್ತಾ ಇದ್ರು, ಕೆಲವರು ಮಾಡ್ತಾ ಇದ್ರು, ಅವರಿಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಅವರು ಈ ತರ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ಅಥವಾ ಚುನಾವಣಾ ಆಯೋಗ ಮಾಡ್ತಾ ಇದೆ ಪ್ರಕ್ರಿಯೆ. ನೋಡಿ, ಚುನಾವಣಾ ಆಯೋಗ ಅಲ್ಲ ಇದು, ಚುನಾವಣಾ ಆಯೋಗ SIR ಮಾಡ್ತಾರೆ, ವೆರಿಫೈ ಮಾಡ್ತಾರೆ. ಎಲ್ಲ ರಾಜಕೀಯ ಪಕ್ಷಗಳು, ಕಾಂಗ್ರೆಸ್, ಬಿಜೆಪಿ, JDS ಅವರು ಎಲ್ಲರೂ BLOಗಳಿಗೆ ಅವ್ರನ್ನ ರೆಕಗ್ನೈಸ್ ಆಗಿದೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಯಾರು ಅನ್ಯರು ಬಿಟ್ಟು ಹೋಗುವಂತ ಉದ್ದೇಶಿಸ್ತಾರ, ಕೆಲವರು ಇವರು ಇರ್ತಾರೆ, ಯಾರು ವಿದ್ಯಾವಂತರು ಇರುವುದಿಲ್ಲ, ಅವ್ರಿಗೆ ಸಹಾಯ ಮಾಡ್ಬೇಕಲ್ಲ. ಫಾರ್ಮ್ ಫಿಲ್ಲರ್ ಪಾರ್ಟಿ ಅದ್ರಲ್ಲಿ ತಪ್ಪಿದೆ. ಮನೆ ಮನೆಗೂ ಹೋಗ್ತಾ ಇಲ್ಲ, ಸಾಗಿ ಮಾಲ್ಗೆ ಹೋಗ್ತಾರೆ, ಮುಸ್ಲಿಂ ಓಟ್ಗಳು ಮಾತ್ರ ಅವರು ಮಾಡ್ಬೇಕಾಗಿದೆ. ಯಾರ ಕೆಲಸ ಅದು ಯಾರು ಕೆಲಸ? ಯಾರ ಕಡೆ ಬರ್ತಾರೆ? ಯಾವ ಸರ್ಕಾರ ಎಲೆಕ್ಷನ್ ಕಮಿಷನ್ ಕೆಳಗಡೆ ಬರ್ತದೆ. ಹಕ್ಕು ನಮ್ಮನ್ನು ಕೇಳಿದ್ರೆ ನಾನೇನು ಮಾಡ್ಲಿ ಸರ್? ನಿಮ್ ಕಾರ್ಯಕರ್ತರ ಬಹಳ ಜನ ಜನರಿಗೆ ಸಹಾಯ ಒತ್ತಡ ಹಾಕ್ತಾರೆ. ಇಲ್ಲ, ಒತ್ತಡ ಹಾಕ್ತಾರೆ, ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಾರೆ. ಉತ್ತರ ಕೊಡ್ಬೇಕಾ? ಸರ್ ಸಚಿವರಲ್ಲ ಸರ್, ಹೇಳಿದೆ ಕೊಡ್ತೀನಿ. ಸ್ವಲ್ಪ ನಮ್ಮ ಯಾರೇ ಕಾರ್ಯಕರ್ತರು ಅವರಿಗೆ ಒತ್ತಾಯ ಆಗ್ತಾ ಇದೆ. ನಮ್ಮ ಕಾರ್ಯಕರ್ತರು ಮತದಾರರಿಗೆ ಸಹಾಯ ಮಾಡ್ತಾರೆ, ಆ ಫಾರ್ಮ್ ಫಿಲ್ ಮಾಡಲಿಕ್ಕೆ ಸಹಾಯ ಮಾಡ್ತಾರೆ. ಅವರು ಒತ್ತಾಯ ಮಾಡೋದು, ಅದನ್ನ ಸೈನ್ ಮಾಡೋದನ್ನ BLO ಕೆಲಸ. ನಮ್ಮ BLO ಅವ್ರ ಜೊತೆ ಇರ್ತಾರೆ. ನಾವು ಅವ್ರನ್ನ ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ ಹೊರತು ಅದರಿಂದ ಯಾರಿಗೆ ತೊಂದರೆ ಇಲ್ಲ. ಅಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕಿರೋದ್ರಿಂದ ಆರೋಪ ಮಾಡ್ತಾರೆ ಸರ್. ಲಾಸ್ಟ್ ಕೆಲವು ಜಾಗದಲ್ಲಿ ಕೆಲವೊಂದು ಮ್ಯಾನುಫ್ಯಾಕ್ಚರಿಂಗ್ ನಡೆಸಿದ್ದಾರೆ. ಆ ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ ನಮ್ಮ